ಓಂ ಸಾಯಿರಾಮ್. ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. 10ನೇ ಅಧ್ಯಾಯ. 10ನೇ ಅಧ್ಯಾಯದಲ್ಲಿ ಬಾಬಾರವರ ಜೀವನ ಮತ್ತು ಅವರು ಮಲಗುತ್ತಿದ್ದ ಅಲಿಗೆ, ಶಿರಡಿಯಲ್ಲಿ ಬಾಬಾರವರು ನೆಲೆಸಿದ್ದು ಮತ್ತು ಉಪದೇಶಗಳು, ಮತ್ತು ಬಾಬಾರವರ ನಮ್ರತೆ ಮತ್ತು ಸುಗಮದಾರಿ, ಇದಿಷ್ಟು ಬಗ್ಗೆ ನಾವು ತಿಳ್ಕೊಳ್ಳೋಣ. 10ನೇ ಅಧ್ಯಾಯದಲ್ಲಿ ಬಾಬಾರವರಲ್ಲಿ ನಾವು ಅಚಲ ನಂಬಿಕೆಯನ್ನು ಇಡಬೇಕು. ನಾವು ಅಚಲ ನಂಬಿಕೆಯನ್ನು ಇಟ್ಟಿದ್ದೇ ಆದರೆ ಅವರು ನಮ್ಮ ಅದೃಷ್ಟನ ಒಳ್ಳೆಯದಾಗಿ ಮಾರ್ಪಡಿಸಬಹುದು. ನಿರ್ಮಲ ಚಿತ್ತದಿಂದ ಬಾಬಾರವರ ಸೇವೆಯನ್ನು ಮಾಡಬೇಕು. ಈ ಸೇವೆಯನ್ನು ಮಾಡಿದ್ದೇ ಆದರೆ ಸಂಸಾರವೆಂಬ ಬಂಧನದಿಂದ ಮುಕ್ತರಾಗಬಹುದು. ಮತ್ತು ನ್ಯಾಯ ಮೀಮಾಂಸೆಗಳೆಂಬ ವೇದಾಂತಗಳನ್ನು ಅಭ್ಯಾಸ ಮಾಡಬೇಕಾಗಿಲ್ಲ. ನಾವು ಸದ್ಗುರುವನ್ನು ಅಂಬಿಗನಾಗಿ ಮಾಡಿಕೊಂಡರೆ ನೋವು ದುಃಖವೆಂಬ ಸಮುದ್ರವನ್ನು ಸುಗಮವಾಗಿ ದಾಟಬಹುದು. ನದಿ ಮತ್ತು ಸಮುದ್ರಗಳನ್ನು ನಾವು ದಾಟುವಾಗ ಅಂಬಿಗನನ್ನು ಹೇಗೆ ನಂಬ್ಕೊಂಡಿರ್ತೀವೋ ಅದೇ ರೀತಿ ಸಂಸಾರದ ಬಂಧನದ ಸಮುದ್ರವನ್ನು ದಾಟುವಾಗ ನಾವು ಸದ್ಗುರುವನ್ನು ನಂಬಲೇಬೇಕಾಗುತ್ತದೆ. ಬಾಬಾರವರನ್ನು ನಾವು ಬಾಬಾರವರನ್ನು ನಂಬಿದ್ದೇ ಆದರೆ ನಮ್ಮ ಜೀವನ ಸುಖಮಯವಾಗಿರುತ್ತದೆ. ಅವರಿಂದ ನಮಗೆ ಜ್ಞಾನ ಮತ್ತು ಅಪರಿಮಿತವಾದ ಆನಂದವನ್ನು ನಮಗೆ ಕೊಡ್ತಾರೆ. ಬಾಬಾ ಭಕ್ತರಿಂದ ಭಕ್ತಿಯನ್ನು ಮಾತ್ರ ಅಪೇಕ್ಷಿಸ್ತಿದ್ದರು, ಬೇರೆ ಏನನ್ನೂ ಅಪೇಕ್ಷಿಸ್ತಿರಲಿಲ್ಲ. ಮತ್ತು ಬಾಬಾರವರ ಹಾಸಿಗೆ, ಬಾಬಾರವರು ಹೇಗೆ ನಿದ್ರಿಸ್ತಿದ್ರು ಅಂತ ನಾವು ನೋಡೋಣ. ಈಗ ಇದರಲ್ಲಿ ಬಾಬಾರವರು ಮಲ್ಕೊಳ್ಳೋಕ್ಕೋಸ್ಕರ ನಾನಾ ಸಾಹೇಬ ಡೇಂಗಳಿಯವರು ಒಂದು ಕಟ್ಟಿಗೆ ಹಲಿಗೆಯನ್ನು ತಂದುಕೊಟ್ಟಿರ್ತಾರೆ. ಬಾಬಾ ಆ ಹಲಿಗೆನ ತಗೊಂಡು ಅದಕ್ಕೆ ಬಟ್ಟೆಗಳನ್ನು ಹಗ್ಗದಂತೆ ಸುತ್ತಿ ಹಲಿಗೆಯನ್ನು ಮೇಲ್ಛಾವಣಿಯಿಂದ ಎತ್ತರದಲ್ಲಿ ತೂಗು ಹಾಕಿ ಉಯ್ಯಾಲೆ ಥರ ಮಾಡಿಕೊಂಡು ಅದರ ಮೇಲೆ ಮಲ್ಕೋತಾ ಇದ್ರು. ಉಯ್ಯಾಲೆ ಹಲಿಗೆ ಭಾರವನ್ನು ತಡ್ಕೊಳ್ಳದೆ ಕಿತ್ತು ಬೀಳೋ ಹಾಗೆ ಅದು ತೋರ್ತಾಯಿತ್ತು. ಇಂಥ ವಿಸ್ಮಯಕಾರಿನ ಬಾಬಾನ ನೋಡೋಕ್ಕೆ ಊರಿನ ಜನ ಎಲ್ಲ ಬಂದು ನೋಡಬೇಕು ಇದನ್ನು, ಇವ್ರು ಹೆಂಗೆ ಕೆಳಗಡೆ ಇಳಿತಾರೆ ಅಂತ ನೋಡಬೇಕು ಅಂತ ಬಂದು ಸುಮಾರು ಜನ ಪರೀಕ್ಷೆ ಮಾಡ್ತಾರೆ. ಆದರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಅವ್ರು ಹೆಂಗೆ ಹತ್ತಾಯಿದ್ರು ಇಳಿತಿದ್ರು ಅಂತ ಯಾರಿಗೂ ತಿಳಿಲಿಲ್ಲ. ಮತ್ತು ಎಷ್ಟೊಂದು ಜನ ಇದನ್ನು ಪರೀಕ್ಷೆ ಮಾಡಬೇಕು, ಈ ಚಮತ್ಕಾರನ ಹೇಗೆ ನಾವು ನೋಡೋಣ ಅಂತ ಸುಮಾರು ಜನ ಬಂದು ಮಸೀದಿಲಿ ಜನ ಎಲ್ಲ ನೆರೀತಾರೆ. ಆವಾಗ ಇದನ್ನು ನೋಡಿಬಿಟ್ಟು ಬಾಬಂಗೆ ಕೋಪ ಬಂದ್ಬಿಟ್ಟು ಆ ಹಲಿಗೆನೆಲ್ಲ ಚೂರು ಮಾಡಿ ಬಿಸಾಕ್ಬಿಡ್ತಾರೆ. ಆವಾಗ ಜನ ಎಲ್ಲ ವಾಪಸ್ ಹೊರಟೋಗ್ತಾರೆ. ಮತ್ತು ಬಾಬಾ ಅಷ್ಟಸಿದ್ಧಿಗಳನ್ನು ಅವರು ಅಭ್ಯಾಸ ಮಾಡಿರಲಿಲ್ಲ, ಆದರೆ ಅವ್ರಿಗೆ ಕರಗತವಾಗಿತ್ತು, ಜನ್ಮತಃ ಕರಗತವಾಗಿತ್ತು. ಇಂಥ ಬಾಬಾ ಅಷ್ಟಸಿದ್ಧಿಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದರು. ಇದಿಷ್ಟು ಬಾಬಾರವರ ಹಾಸಿಗೆ ಮತ್ತು ನಿದ್ರಿಸುತ್ತಿದ್ದರು. ಮುಂದಿನದು ಸಗುಣ ಬ್ರಹ್ಮ. ಬಾಬಾರವರು ಸಾಮಾನ್ಯ ಮನುಷ್ಯರಂತೆ ಕಂಡು ಬರ್ತಿದ್ರು ಕೂಡ ಅವರು ಪ್ರತಿಯೊಬ್ಬರ ಆತ್ಮದಲ್ಲೂ ವಾಸವಾಗಿದ್ದರು. ಅವರು ಬಾಹ್ಯದಲ್ಲಿ ಜನರ ಯೋಗಕ್ಷೇಮವನ್ನೇ ಯಾವಾಗಲೂ ಚಿಂತಿಸ್ತಾಯಿದ್ರು. ಭಕ್ತರಿಗೋಸ್ಕರ ಅವರು ಅನೇಕ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸುತ್ತಿದ್ದರು. ಅಂತರಂಗದಲ್ಲಿ ಅವರು ಶಾಂತಿಯ ಪ್ರತೀಕವಾಗಿದ್ದರು. ಬಹಿರಂಗದಲ್ಲಿ ನಿರಂತರ ಕೆಲಸ ಮಾಡುವ ವಿಲಕ್ಷಣ ವ್ಯಕ್ತಿಯಂತೆ ವರ್ತಿಸುತ್ತಿದ್ದರೂ ಕೂಡ ಅಂತರಂಗದಲ್ಲಿ ಅವರು ಅದ್ವೈತವನ್ನು ಪ್ರೀತಿಸುತ್ತಿದ್ದರು. ಮತ್ತು ಬಾಹ್ಯದಲ್ಲಿ ಪ್ರಪಂಚವೆಂಬ ಬಂಧನಕ್ಕೆ ಸಿಕ್ಕಿದರೂ ಕೂಡ ಕೆಲವು ಬಾರಿ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಆದರದಿಂದ ಕಾಣ್ತಾಯಿದ್ರು. ಮತ್ತು ಕೆಲವ್ರ ಮೇಲೆ ಕಲ್ಲೆಸಿತಾಯಿದ್ರು ಬಾಬಾ. ಇನ್ನು ಕೆಲವ್ರನ್ನ ತಪ್ಪಿಕೊಂಡು ಅವ್ರನ್ನ ಶಾಂತಿಮೂರ್ತಿಯಾಗಿರ್ತಿದ್ರು. ಮತ್ತು ಇನ್ನು ಕೆಲವ್ರನ್ನ ದೂಷಿಸ್ತಾಯಿದ್ರು. ಇದೇನೇ ಮಾಡಿದ್ರು ಕೂಡ ಅವರ ಆತ್ಮಚಿಂತನೆಯಲ್ಲಿ ಯಾವಾಗಲೂ ತಲ್ಲೀನರಾಗಿರ್ತಿದ್ರು. ಅವರು ಒಂದು ಆಸನದಲ್ಲಿ ಕುಳಿತಿರ್ತಿದ್ರು ಮತ್ತು ಎಲ್ಲೂ ಪ್ರಯಾಣ ಮಾಡ್ತಾ ಇರಲಿಲ್ಲ. ಯಾವಾಗಲೂ ಕೈಯಲ್ಲಿ ಸಟಕ ಇಟ್ಕೊಂಡಿರ್ತಿದ್ರು. ಮತ್ತು ಬಾಬಾ ಯಾವತ್ತೂ ಕೂಡ ಐಶ್ವರ್ಯ ಕೀರ್ತಿಗಾಗಿ ಎಂದಿಗೂ ಕೂಡ ಆಸೆ ಪಡ್ತಿರಲಿಲ್ಲ. ಅವರು ಭಿಕ್ಷೆ ಮಾಡಿ ಜೀವಿಸ್ತಿದ್ರು. ಯಾವಾಗಲೂ ಅಲ್ಲಾ ಮಾಲಿಕ್, ದೇವರು ದೊಡ್ಡವನು ಅಂತ ಹೇಳ್ತಾಯಿದ್ರು. ಇಂಥ ಬಾಬಾರವರು ಜ್ಞಾನದ ಗಣಿಯಾಗಿದ್ದರು. ಅವರು ನಿಜವಾಗಲೂ ಬಾಬಾರವರು ದತ್ತದೇವರೇ ಆಗಿದ್ದರು. ಕೆಲವು ಅದೃಷ್ಟವಂತವರಿಗೆ ಮಾತ್ರ ಇಂಥ ನಿಧಿ ಪೆಟ್ಟಿಗೆ ದೊರಕಿತ್ತು, ಬಾಬಾರಂಥವರ ನಿಧಿ ಪೆಟ್ಟಿಗೆ ದೊರಕಿತ್ತು. ಯಾರು ಅವರ ನಿಜವಾದ ವ್ಯಕ್ತಿತ್ವವನ್ನು ತಿಳಿಯಲಿಲ್ಲವೋ ಅಂಥವ್ರನ್ನ ನಾವು ದುರಾದೃಷ್ಟಶಾಲಿಗಳೇ ಅಂತಲೇ ನಾವು ಹೇಳ್ಬೋದು. ಮುಂದೆ ಶಿರಡಿಯಲ್ಲಿ ಬಾಬಾರವರು ನೆಲೆಸಿದ್ದು ಅವರ ಜನ್ಮ. ಬಾಬಾರವರ ತಂದೆ ತಾಯಿಗಳು ಯಾರು, ಅವ್ರ ಜನ್ಮದಿನ ಯಾವುದು ಅಂತ ಯಾರಿಗೂ ಕೂಡ ತಿಳಿದಿರಲಿಲ್ಲ. ಆದರೆ ಅವರು ಶಿರಡಿಯಲ್ಲಿ ಬಂದು ಒಂದು ನೆಲೆಸಿದ ವರ್ಷದ ಆಧಾರದ ಮೇಲೆ ಅಂದಾಜಾಗಿ ನಿರ್ಧರಿಸ್ಬೋದು. ಅವರು
ಸುಮಾರು 16ನೇ ವಯಸ್ಸಿನಲ್ಲಿ ಶಿರಡಿಯಲ್ಲಿ ಕಾಣಿಸ್ಕೊಳ್ತಾರೆ. ಅಂದಿನಿಂದ ಒಂದು 3 ವರ್ಷದವರೆಗೆ ಶಿರಡಿಯಲ್ಲೇ ಇರ್ತಾರೆ. ಮುಂದೆ ಕೆಲವು ಕಾಲ ಕಣ್ಮರೆಯಾಗಿರ್ತಾರೆ. ಆಮೇಲೆ ಚಾಂದ್ ಪಾಟೀಲ್ ಅವರ ಮದುವೆ ದಿಬ್ಬಣ ಜೊತೆಗೆ ಮತ್ತೆ ಶಿರಡಿಗೆ ಬರ್ತಾರೆ. ಆಗ ಅವರಿಗೆ ಸುಮಾರು 20 ವಯಸ್ಸು ಇರ್ಬೋದು. ಅವತ್ತಿಂದ ಬಾಬಾ 60 ವರ್ಷಗಳ ಕಾಲ ಶಿರಡಿಯಲ್ಲೇ ನೆಲೆಸಿರ್ತಾರೆ. ಬಾಬಾರವರು 1918ರಲ್ಲಿ ಸಮಾಧಿ ಹೊಂದಿದರು. ಇದರಿಂದ ಬಾಬಾರವ್ರನ್ನ ನಾವು 1838ರಲ್ಲಿ ಜನಿಸಿರಬಹುದು ಅಂತ ನಾವು ಹೇಳ್ಕೋಬೋದು. ಬಾಬಾರವರ ಉಪದೇಶಗಳು. 17ನೇ ಶತಮಾನದಲ್ಲಿ ಬಾಳಿ ಬದುಕಿದ ಸಂತ ರಾಮದಾಸರು ಗೋವು ಮತ್ತು ಬ್ರಾಹ್ಮಣರನ್ನು ದೌರ್ಜನ್ಯದಿಂದ ಪಾರು ಮಾಡಿರ್ತಾರೆ. ಮುಂದೆ 2 ಶತಮಾನಗಳಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳ ಕಲಹಗಳು ಪುನಃ ತಲೆ ಎತ್ತುತ್ತವೆ. ಇವುಗಳನ್ನು ನಿರ್ಮೂಲ ಮಾಡೋಕ್ಕೋಸ್ಕರ ಬಾಬಾರವರು ಜನ್ಮ ತಾಳಿದರು. ರಾಮ ಮತ್ತು ರಹೀಮ ಇಬ್ಬರೂ ಒಂದೇ ಅಂತ ಬಾಬಾ ಯಾವಾಗಲೂ ಹೇಳ್ತಾ ಇರ್ತಿದ್ರು. ಅವರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಇರ್ತಿರಲಿಲ್ಲ. ವಿನಾಕಾರಣ ಯಾಕೆ ಭಕ್ತರು ಕಲಹ ಮಾಡಬೇಕು ಅಂತ ಬಾಬಾ ಹೇಳ್ತಾಯಿದ್ರು. ಜಾತಿ ಭೇದ ಏಕೆ, ಎಲ್ಲ ಧರ್ಮಗಳು ಒಂದೇ, ಎಲ್ಲರೂ ಒಗ್ಗಟ್ಟಾಗಿರಿ, ತಾರತಮ್ಯ ಮಾಡುವುದರಿಂದ ಫಲ ಏನು, ನಿಮ್ಮ ಯೋಗಕ್ಷೇಮವನ್ನು ನೀವು ನೋಡಿಕೊಳ್ಳಿ, ದೇವರು ನಿಮ್ಮನ್ನು ಕಾಪಾಡುತ್ತಾನೆ. ಮತ್ತು ಯೋಗ, ಯಾಗ, ತಪಸ್ಸು, ಜ್ಞಾನ ಇವುಗಳು ಪರಮಾತ್ಮನನ್ನು ಸೇರುವ ಸಾಧನಗಳು. ಇವುಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಸಾಧಿಸಿದರೆ ನಿಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅಂತ ಬಾಬಾ ಹೇಳ್ತಾಯಿದ್ರು. ಮತ್ತು ಯಾರು ನಿಮಗೆ ಅಹಿತ ಮಾಡಿದರೆ, ಅಂದರೆ ನಿಮ್ಗೆ ಕೆಟ್ಟದ್ದು ಮಾಡಿದ್ರೆ ತಿರುಗಿ ಅವರಿಗೆ ಅಹಿತ ಮಾಡಲು ಹೋಗಬೇಡಿ ಅಂತ ಬಾಬಾ ಹೇಳ್ತಾಯಿದ್ರು. ಬೇರೆ ಯಾರಿಗಾದ್ರೂ ಏನಾದ್ರು ಮಾಡಬೇಕು ಅನಿಸಿದ್ರೆ ಒಳ್ಳೆಯದನ್ನು ಮಾಡಿ ಅಂತ ಬಾಬಾ ಹೇಳಿದ್ದು. ಇದು ಒಂದು ಸಂಕ್ಷಿಪ್ತವಾದ ಉಪದೇಶ ಅಂತಲೇ ನಾವು ತಿಳ್ಕೊಬೋದು. ಅದು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಸದ್ಗುರು ಸಾಯಿಬಾಬಾ ಮುಂದೆ ಗುರುಗಳಲ್ಲಿ ಅನೇಕರಿರ್ತಾರೆ. ಕೆಲವರು ಏನು ಮಾಡ್ತಾರೆ, ತಂಬೂರಿ ತಾಳಗಳನ್ನೆಲ್ಲ ಇಟ್ಕೊಂಡು ಆಧ್ಯಾತ್ಮಿಕನೇ ತೋರ್ಪಡಿಸುತ್ತಾ ಮನೆಗಳಲ್ಲಿ ಅಲಿತಾ ಇರ್ತಾರೆ. ಮತ್ತು ಶಿಷ್ಯರಿಗೆ ಮಂತ್ರೋಪದೇಶಗಳನ್ನು ಹೇಳಿ ಅವರಿಂದ ದ್ರವ್ಯ ಸುಲಿಗೆ ಮಾಡೋದು, ತಾವೇ ಮತ ಬೋಧಕರೆಂದು ಅಂತ ಹೇಳ್ಕೊಂಡು ಅಧರ್ಮ ಮಾಡ್ಕೊಂಡಿರುವಂಥ ಎಷ್ಟೋ ಸನ್ಯಾಸಿಗಳು ಸಾಧುರುಗಳನ್ನ ನಾವು ನೋಡಿದ್ದೀವಿ ಅಲ್ವಾ. ಆದರೆ ಬಾಬಾರವರಲ್ಲಿ ಇಂಥ ಡಂಬಾಚಾರ ಇರಲಿಲ್ಲ. ಅವರು ಭಕ್ತರಿಗೋಸ್ಕರ ಅಪರಿಮಿತವಾದ ಪ್ರೀತಿ ಇಟ್ಕೊಂಡಿದ್ದರು. ಗುರುಗಳಲ್ಲಿ 2 ವಿಧಗಳಿದೆ. ಒಂದು ನಿಯತ್ತು ಮತ್ತು ಅನಿಯತ್ತು. ಮೊದಲನೆಯವರು ತಮ್ಮ ಉಪದೇಶಗಳಿಂದ ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಉಂಟು ಮಾಡಿ ನಮ್ಮ ಆತ್ಮವನ್ನು ಶುದ್ಧಿ ಮಾಡಿ ಮುಕ್ತಿ ಮಾರ್ಗದ ಪದದಲ್ಲಿ ಕೊಂಡೊಯ್ಯುತ್ತಾರೆ. ಆದರೆ ಎರಡನೇವರು ನಮ್ಮಲ್ಲಿ ಕಲಹ ಬರಂಗೆ ಮತ್ತು ಭೇದ ಭಾವ ಹುಟ್ಟಂಗೆ ಮಾಡ್ತಾರೆ. ಆದರೆ ಯಾವ ಗುರು ಕೂಡ ನಮ್ಮ ಆತ್ಮದಲ್ಲಿ ನಮ್ಮಲ್ಲಿ ದೃಢಪಡಿಸಬಲ್ಲನೋ, ಯಾವ ಗುರು ಸಂಸಾರದಿಂದ ನಮ್ಮನ್ನು ದಾಟಿಸಬಲ್ಲವನೋ ಅಂಥವರೇ ಸದ್ಗುರು ಅಂತ ನಾವು ಹೇಳ್ಬೋದು. ಇಂಥ ಸದ್ಗುರು ನಮ್ಮ ಸಾಯಿಬಾಬರಾಗಿದ್ದರು. ಅವರ ಯೋಗ್ಯತೆ ವರ್ಣಾತೀತವಾಗಿದ್ದುದು. ಅವರನ್ನು ಯಾರು ದರ್ಶನ ಪಡೆಯಬೇಕು ಅಂತ ಅವ್ರನ್ನ ಹೋಗಿ ದರ್ಶನ ಮಾಡಿ ಹೋಗಿ ಅವ್ರ ಹತ್ರ ಏನಾದ್ರು ಕೇಳಬೇಕು ಅಂತಿದ್ರೆ ಅವರು ಹಿಂದಿನ ಮತ್ತು ಮುಂದಿನ ಆಗು ಹೋಗುಗಳನ್ನೆಲ್ಲ ಹೇಳ್ತಾಯಿದ್ರು. ಮತ್ತು ಸಮಸ್ತ ಜೀವರಾಶಿಗಳಲ್ಲಿಯೂ ಅವರು ದೈವತ್ವವನ್ನು ಕಂಡಿದ್ದರು. ಮತ್ತು ಬಾಬಾರವರಿಗೆ ಶತ್ರುಗಳು ಮತ್ತು ದುಷ್ಕರ್ಮಿಗಳು, ಸ್ನೇಹಿತರು ಎಲ್ಲರಲ್ಲೂ ಮತ್ತು ಪ್ರೀತಿ ತೋರಿಸ್ತಾಯಿದ್ರು. ದೈವಿಕವಾಗಿ ಅವರು ವರ್ತಿಸಿದರೂ ಕೂಡ ನಿಜವಾಗಿಯೂ ದೇಹದ ಸಂಬಂಧ ಅವರಿಗೆ ಇರಲಿಲ್ಲ. ಸಾಯಿಬಾಬಾರವರನ್ನು ದೇವರೆಂದು ಪೂಜಿಸಿದ ಜನಕೋಟಿಯ ಧನ್ಯರು ಅಂತ ನಾವು ಹೇಳ್ಬಹುದು. ನಾವು ಯಾವಾಗ ಊಟ ಮಾಡುವಾಗ, ಪಾನೀಯಗಳನ್ನು ಸೇವಿಸುವಾಗಲೂ, ಕೆಲಸದಲ್ಲಿ ನಿರತರಾಗಿರುವಾಗಲೂ ಅನವರತವು ನಾವು ಸಾಯಿಬಾಬಾರವರನ್ನು ಸ್ಮರಿಸಿ ಅವರ ಲೀಲೆಗಳನ್ನು ನಾವು ಆಡಬೇಕು. ಈ ಥರ ಶಿರಡಿಯಲ್ಲಿರೋ ಮಹಿಳೆಯರು ಸುಮಾರು ಜನ ಇದೇ ಥರ ಮಾಡ್ತಾಯಿದ್ರು. ಮತ್ತು ಅವರಿಗೆ ಶಿರಡಿಯಲ್ಲಿದ್ದ ಮಹಿಳೆಯರಿಗೆ ಬಾಬಾ ಇದ್ದಾಗ ಬಾಬಾರವರೆಂದರೆ ತುಂಬ ಪ್ರೀತಿ ಇತ್ತು. ಅವ್ರ ಮೇಲೆ ಹಾಡುಗಳನ್ನು ಎಷ್ಟೊಂದು ಜನ ರಚಿಸಿ ಅವುಗಳನ್ನ ಇಂಪಾಗಿ ಆಡ್ತಾ ಇರ್ತಾರೆ. ಮತ್ತು ಸಾಯಿ ಲೀಲಾ ಮಾಸಿಕ ಪತ್ರ ಒಂದು ರೂಪದಲ್ಲಿ ಈ ಥರ ಹಾಡುಗಳು ಮತ್ತು ಬಾಬನ ಇದೆಲ್ಲನೂ ಹೊಗಳಿದ್ದಾರೆ. ಬಾಬನ ವೈಭವ, ಬಾಬನ ಮಹಿಮೆ ಎಲ್ಲನೂ ಅದರಲ್ಲಿ ಹೊಗಳಿದ್ದಾರೆ. ಮತ್ತು ಬಾಬಾರವರ ನಮ್ರತೆ. ಬಾಬಾರವರಿಗೆ ದೈವಿಕ ಗುಣಗಳಿದ್ದವು. ಆ ಷಡ್ಗುಣಗಳು ಯಾವುವು ಅಂದರೆ, ಮೊದಲನೇದು ಕೀರ್ತಿ, ಎರಡನೇದು ಐಶ್ವರ್ಯ, ಮೂರನೇದು ವಿರಕ್ತಿ,
ನಾಲ್ಕನೇದು ಜ್ಞಾನ, ಐದನೇದು ವೈಭವ, ಆರನೇದು ಉದಾರತೆ. ಇವೆಲ್ಲ ಕೂಡ ಇವೆಲ್ಲ ಗುಣಗಳು ಕೂಡ ಬಾಬಾರವರಲ್ಲಿತ್ತು. ಮತ್ತು ಬಾಬಾರವರು ಭಕ್ತರಿಗೋಸ್ಕರ ಅವತಾರ ತಾಳಿದರು ಅಂತ ನಾವು ತಿಳ್ಕೊಬೋದು. ಮತ್ತು ಬಾಬಾ ಭಕ್ತರ ಮೇಲೆ ಪ್ರೇಮ ತೋರಿಸ್ತಾಯಿದ್ರು, ದಯೆ ತೋರಿಸ್ತಾಯಿದ್ರು. ಯಾವಾಗಲೂ ಕೂಡ ವಾಗ್ದೇವಿಯು ಉಚ್ಚರಿಸಲಾಗದಂಥ ಮಾತುಗಳನ್ನು ಕೂಡ ತಮ್ಮ ಭಕ್ತರಿಗೋಸ್ಕರ ಬಾಬಾ ಉಚ್ಚರಿಸ್ತಾಯಿದ್ರು. ಮತ್ತು ಅವರು ಬಾಬಾ ಲೌಕಿಕದಂತೆ ಎಲ್ಲರಂತೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದರೂ ಕೂಡ ಅವುಗಳ ಕಡೆ ಅಭಿರುಚಿ ಇರ್ತಾ ಇರಲಿಲ್ಲ. ಆಹಾರನ ಸೇವಿಸ್ತಿದ್ರು ಕೂಡ ಅವುಗಳ ರುಚಿ ಕಡೆ ಗಮನ ಕೊಡ್ತಾ ಇರಲಿಲ್ಲ. ನೋಡ್ತಾ ಇದ್ರೂ ಕೂಡ ಯಾವ ವಿಧವಾದ ಮೋಹನೂ ಕೂಡ ತೋರಿಸ್ತಾ ಇರಲಿಲ್ಲ. ಶ್ರೀರಾಮ ಭಕ್ತ ಹನುಮನಂತೆ ಅವರು ಆಜನ್ಮ ಬ್ರಹ್ಮಚಾರಿಗಳಾಗಿದ್ದರು. ಅವರು ಯಾವುದರಲ್ಲೂ ಸಂಪರ್ಕವಿಟ್ಟುಕೊಂಡಿರ್ತಿರಲಿಲ್ಲ ಅವರು. ಮತ್ತು ಅವರು ಕರುಣಾಮಯಿಗಳಾಗಿದ್ದರು, ನಿಸ್ವಾರ್ಥಿಗಳಾಗಿದ್ದರು. ಇದಕ್ಕೊಂದು ಉದಾಹರಣೆ ಹೇಳೋದಾದರೆ, ಶಿರಡಿಯಲ್ಲಿ ಒಬ್ಬ ವಿಲಕ್ಷಣ ವ್ಯಕ್ತಿಯಾದ ನಾನಾವಲ್ಲಿ ಅಂತ ಒಬ್ಬ ಫಕೀರ ಇರ್ತಾನೆ. ಅವನು ಒಂದು ದಿನ ಬಾಬಾರವರ ಹತ್ರ ಬಂದು, ನಿಮ್ಮ ಆಸನ ಬಿಟ್ಟು ಹೇಳಿ, ನಾನು ಅಲ್ಲಿ ಕುಳಿತುಕೊಳ್ಳುತ್ತೇನೆ ಅಂತ ಹೇಳ್ತಾನೆ. ಆಗ ತಕ್ಷಣ ಬಾಬಾ ಆಸನ ಬಿಟ್ಟು ಎದ್ದು ಬರ್ತಾರೆ. ನಾನಾವಲ್ಲಿ ಅಲ್ಲಿ ಹೋಗಿ ಕೂತ್ಕೋತಾನೆ, ಮತ್ತೆ ಎದ್ದು ಬಂದ್ಬಿಟ್ಟು ತಕ್ಷಣ ಬಾಬನ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಹೊರಟೋಗ್ಬಿಡ್ತಾನೆ. ಆವಾಗ ಇದೊಂಥರ ವಿಚಿತ್ರ ವ್ಯಕ್ತಿ. ಅವನ ಮನಸ್ಸಲ್ಲಿ ನಾನು ಗುರು ಬಾಬಾ ಶಿಷ್ಯ ಅಂತ ಅವನ ಮನಸ್ಸಲ್ಲಿರುತ್ತೆ. ಆದರೆ ಬಾಬಂಗೆ ನಮಸ್ಕಾರ ಮಾಡ್ತಿದ್ದಂಗೆ ಅವನ ಮನಸ್ಸಲ್ಲಿದ್ದ ದುರಾಭಿಮಾನ ಎಲ್ಲ ಹೊರಟೋಗ್ಬಿಡುತ್ತೆ. ಮತ್ತೆ ಸ್ವಲ್ಪ ದಿನ ಕಳೆದ ಮೇಲೆ ಬಾಬನ ಪರಮ ಭಕ್ತನಾಗಿ ಸ್ವಲ್ಪ ದಿನಗಳ ನಂತರ ಅವನು ಪರಲೋಕ ಯಾತ್ರೆ ಬೆಳೆಸ್ತಾನೆ. ಮುಂದೆ ಸುಗಮವಾದ ದಾರಿ. ಸಾಧು ಸಂತರಗಳನ್ನು ಕಥೆಗಳನ್ನು ಕೇಳುವುದು ಮತ್ತು ಅವ್ರ ಜೊತೆ ವಾಸ ಮಾಡುವುದು ಒಂದು ಪುಣ್ಯದ ಕೆಲಸನೇ ಅಂತ ನಾವು ಹೇಳ್ಬೋದು. ಬಾಬಾರವರು ಲೌಕಿಕದಲ್ಲಿ ಸಾಮಾನ್ಯ ಮನುಷ್ಯರಂತೆ ಕೂಡ ವರ್ತಿಸ್ತಾಯಿದ್ರು. ಕೂಡ ಅವ್ರ ನಡೆನುಡಿಗಳಲ್ಲಿ ಒಂದು ವಿಶೇಷತೆ ಇತ್ತು. ಅವರು ಭಕ್ತರ ಹಿತಕ್ಕೋಸ್ಕರಕ್ಕಾಗಿ ಯಾವುದೇ ಒಂದು ಯೋಗಾಸನನೇ ಆಗಲಿ, ಧಾರ್ಮಿಕ ನೀತಿಯನ್ನಾಗಲಿ ಕೂಡ ಹೇಳ್ಕೊಡ್ಲಿಲ್ಲ. ಅವ್ರೇನು ಮಾಡ್ತಾಯಿದ್ರು, ಒಂದು ಮಂತ್ರೋಪದೇಶ ಕೂಡ ಮಾಡ್ತಾಯಿರಲಿಲ್ಲ. ಅವರು ಯಾವಾಗಲೂ ಸಾಯಿ ಎಂದು ಉಚ್ಚರಿಸಿ ಅಂತ ಮಾತ್ರ ಹೇಳ್ತಾಯಿದ್ರು. ಇದರಂತೆ ನೀವು ನಡ್ಕೊಂಡ್ರೆ ನಿಮ್ಮ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತದೆ ಅಂತ ಬಾಬಾ ಹೇಳ್ತಾಯಿದ್ರು. ನಾವು ನಮ್ಮ ಮನಸ್ಸು ಯಾವಾಗಲೂ ಯೋಚನೆ ಮಾಡ್ತಿರುತ್ತಲ್ವ, ಒಂದು ಕ್ಷಣ ಕೂಡ ಇರಲ್ಲ. ಅಂಥ ಮನಸ್ಸನ್ನು ನಾವು ಗುರುವಿನ ಕಡೆಗೆ ಕೊಟ್ಟರೆ ನಾವು ನಮ್ಮ ಗುರುವಿನೇ ಕೂಡ ಅದನ್ನು ಯೋಚಿಸುತ್ತೆ, ಅವ್ರ ಬಗ್ಗೆನೇ ನಾವು ಚಿಂತಿಸುತ್ತೆ. ಆವಾಗ ನಮಗೆ ಸುಲಭ ದಾರಿ ಆಗುತ್ತೆ. ಬಾಬಾರವರ ಗುಣ ಮತ್ತು ಅವರ ಪ್ರತಿಭೆಯನ್ನು ನಾವು ಕೇಳ್ಬೋದು. ಪ್ರತಿದಿನ ಬಾಬಾರವರ ಅವರ ಪ್ರತಿಭೆ, ಅವ್ರ ಗುಣ ಕೇಳೋದ್ರಿಂದ ನಮಗೆ ಬಾಬಾರವ್ರಿಗೊಂದು ಪೂಜೆ ಮಾಡಿರೋಂಥ ಪುಣ್ಯ ಸಿಗುತ್ತೆ. ಮತ್ತು ಸಂತರ ಕಥೆ ಕೇಳುವುದು ಸಾಧನ ಅಷ್ಟು ಸುಲಭಗಳಲ್ಲ. ಹಿಂದೆ ಹೇಳಿದ ಸಾಧನಗಳಷ್ಟು ಸುಲಭವಲ್ಲ ಅಂತ ನಾವು ಹೇಳ್ಬೋದು. ಅಂದರೆ ನಮ್ಮ ಸಂಸಾರ ಸಾಗರವನ್ನು ನಾವು ದಾಟಿಸಬೇಕು ಅಂದರೆ ಸಂತರ ಕಡೆ ನಾವು ನಮ್ಮ ಮನಸ್ಸನ್ನು ಕೊಡಬೇಕು, ಅವ್ರ ಹತ್ರ ಧ್ಯಾನ ಮಾಡಬೇಕು. ಆದ್ದರಿಂದ ನಮಗೆ ಅವ್ರ ಕಥೆಯೆಲ್ಲ ಕೇಳೋದ್ರಿಂದ ನಮಗೆ ಒಂದು ಪುಣ್ಯ ಸಿಗುತ್ತೆ. ನಾವು ಪರಿಶುದ್ಧರಾಗ್ಬೋದು. ಮತ್ತು ನಾವು ಎಲ್ಲೇ ಇರಲಿ, ಏನೇ ಕೆಲಸ ಮಾಡ್ತಿರಲಿ, ನಾವು ಸಾಯಿಬಾಬಾರವರ ಕಡೆ ಮನಸ್ಸನ್ನು ಇಟ್ಕೊಂಡ್ರೆ ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಬಾಬಾನವ್ರನ್ನ ಅರಿಯೋಕ್ಕೆ ಇದೊಂದೇ ಸುಲಭ ಸಾಧನ. ಇದನ್ನು ಎಲ್ಲರೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಭಗವಂತನ ದಯೆ ಇಲ್ಲದೆ ನಾವು ಸಂತರ ಕಥೆಗಳನ್ನು ಕೇಳೋಕ್ಕೆ ನಮ್ಮ ಮನಸ್ಸು ಬರೋದಿಲ್ಲ. ಅವ್ರ ಕಥೆಯನ್ನು ನಾವು ಕೇಳಿದ್ದೇ ಆದರೆ ನಮಗೆ ಅದು ದೇಹ ಸ್ಮೃತಿಯನ್ನು ತಪ್ಪಿಸಿ ಅಹಂಭಾವನ ತೆಗೆದೊಗೆದು ಜನನ ಮರಣಗಳಿಂದ ನಮ್ಮನ್ನು ವಿಮುಕ್ತ ಮಾಡುತ್ತದೆ. ಮತ್ತು ಹೃದಯದ ಎಲ್ಲ ಗಂಟುಗಳನ್ನು ಬಿಡಿಸಿ ಶುದ್ಧ ಚೈತನ್ಯನಾದ ವಾಸುದೇವನಲ್ಲಿಗೆ ನಮ್ಮನ್ನು ಕರೆದೊಯ್ಯುತ್ತಂತೆ. ನೋಡಿ ಎಂಥ ಪುಣ್ಯ ಕೆಲಸ ಅಲ್ವಾ ಸಂತರ ಕಥೆಗಳನ್ನು ನಾವು ಕೇಳೋದ್ರಿಂದ. ಮತ್ತು ಇಂದ್ರಿಯ ವಸ್ತುಗಳಲ್ಲಿ ವಿರಕ್ತಿ ಉಂಟಿಸಿ ನಿಸ್ವಾರ್ಥಿಗಳನ್ನಾಗಿ ಮಾಡುತ್ತಂತೆ. ಧಾರ್ಮಿಕ ಪಥದ ಕಡೆಗೆ ನಮ್ಮನ್ನು ಸಾಗಿಸುತ್ತಂತೆ. ಮತ್ತು ನೀನು ಪೂಜೆ, ಭಕ್ತಿ ಅಥವಾ ನಾಮಸ್ಮರಣೆ ಸಾಧನೆಗಳು ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಪರಮಾತ್ಮನನ್ನೇ ಕುರಿತು ನಿಶ್ಚಲ ಚಿತ್ತದಿಂದ ಧ್ಯಾನಿಸಿದರೆ ನಾವು ಸಂಸಾರ ಸಾಗರವನ್ನು ಸುಗಮವಾಗಿ ದಾಟಿಸ್ಬೋದು. ಮತ್ತು ಸಾಧು ಸಂತರುಗಳೇ ಬಂದು ನಮ್ಮನಲ್ಲೇ ಬಂದು ನದಿಗಳಲ್ಲಿ ಸ್ನಾನ ಮಾಡಲಿ ಅಂತ ಗಂಗೆ, ಗೋದಾವರಿ, ಕೃಷ್ಣ, ಕಾವೇರಿ ಇವರೆಲ್ಲ ಅಲ್ಲೇ ಬಂದು ಸಾಧು ಸಂತರಲ್ಲಿ ಸ್ನಾನ ಮಾಡಲಿ ಅಂತ ಅವರು ಬಯಸ್ತಾರಂತೆ. ಯಾಕೆಂದರೆ ಅವ್ರು ಮಾಡೋದ್ರಿಂದ ನದಿಗಳೇ ಪವಿತ್ರ ಆಗುತ್ತಂತೆ. ನೋಡಿ ಇಂಥ ಪುಣ್ಯ ಸಂತರ
ದರ್ಶನ ಮಾಡೋದು, ಅವ್ರ ಕಥೆಗಳನ್ನು ಓದಿರೋದು ನಿಜವಾಗ್ಲೂ ಒಂದು ಪೂರ್ವಜನ್ಮದ ಸುಕೃತನೇ ಅಂತಲೇ ನಾವು ಹೇಳ್ಬೋದು. ಇಲ್ಲಿಗೆ ಈ ಅಧ್ಯಾಯನ ಮುಗಿಸೋಣ. ಮುಂದೆ 11ನೇ ಅಧ್ಯಾಯ.